ಹಲೋ ಎವ್ರಿವನ್, ಜೈ ಶ್ರೀರಾಮ್. ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತಿನ ನಾನು 30 ಡೇಸ್ ಅಂದ್ರೆ 30 ದಿನ 30 ಕುರ್ತಿ ಡಿಸೈನ್ಸ್ ಅನ್ನ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಡೈಲಿ ವೇರ್ ಕುರ್ತಿಗೆ ಯಾವ ತರ ನೆಕ್ ಪ್ಯಾಟರ್ನ್ ಮಾಡ್ಕೋಬಹುದು, ಯಾವ ತರ ಸ್ಲೀವ್ ಪ್ಯಾಟರ್ನ್ ಮಾಡ್ಕೋಬಹುದು, ಯಾವ ತರ ಫ್ಯಾಬ್ರಿಕ್ಗೆ ಯಾವ ತರ ನೆಕ್ ಪ್ಯಾಟರ್ನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ತರ 30 ಡಿಸೈನ್ಸ್ ಅನ್ನ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಲೆಂತ್ ಸ್ವಲ್ಪ ಕಮ್ಮಿ ಇದೆ ಅಂತ ಮೇಲ್ಗಡೆ ಯೋಕ್ ಪಾರ್ಟಿಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನ ಅಟ್ಯಾಚ್ ಮಾಡಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೆಕ್ ಬಂದು ಕಾಲರ್ ನೆಕ್ ಆಗಿರೋದ್ರಿಂದ ಫುಲ್ ಶೋಲ್ಡರ್ದು ಹಾಫ್ ತಗೋತಾ ಇದ್ದೀನಿ. ಫುಲ್ ಶೋಲ್ಡರ್ ಬಂದು 14 ಇಂಚಸ್ ಇದೆ. ಡಿವೈಡ್ ಬೈ 2 ಅಂದ್ರೆ 7 ಬರ್ತಾ ಇದೆ. 7 ತರ ಮಾರ್ಕ್ ಮಾಡ್ಕೊಂಡು ನೆಕ್ ವಿಡ್ತ್ ಬಂದು 3 ಇಂಚಸ್ ತಗೋತಾ ಇದ್ದೀನಿ. ಶೋಲ್ಡರ್ ಅಟ್ಯಾಚಿಂಗ್ಗೋಸ್ಕರ ಕೆಳಗಡೆ ಡೌನ್ಗೆ ಅರ್ಧ ಇಂಚ್ ಈ ತರ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಆರ್ಮ್ ಹೋಲ್ ಡೌನ್ಗೆ ನಾನಿಲ್ಲಿ ಯೂಸ್ ಮಾಡ್ತಿರೋ ಫಾರ್ಮುಲಾ ಬಂದು ಫುಲ್ ಆರ್ಮ್ ಹೋಲ್ ಡಿವೈಡೆಡ್ ಬೈ 2 ಮೈನಸ್ 1.5 ಅಂತ ಮಾಡ್ಕೋತಾ ಇದ್ದೀನಿ. ಫುಲ್ ಆರ್ಮ್ ಹೋಲ್ ಬಂದು 17 ಇಂಚಸ್ ಇದೆ. ಡಿವೈಡೆಡ್ ಬೈ 2 ಅಂದರೆ 18.5 ಬರ್ತಾ ಇದೆ. ಮೈನಸ್ 1.5 ಮಾಡಿದ್ರೆ 7 ಅಂತ ಬರ್ತಾ ಇದೆ. ಮೇಲ್ಗಡೆ ಶೋಲ್ಡರ್ ಅಗಲ ಏನು ತಗೊಂಡಿದ್ದೀನೋ ಕೆಳಗಡೆ ಅದನ್ನೇ ಅಗಲ ತಗೊಂಡು ಈ ತರ ಮಾರ್ಕಿಂಗ್ ಮಾಡ್ಕೊಂಡು ಲೈನ್ ಹಾಕೋತಾ ಇದ್ದೀನಿ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ಗೆ ಫುಲ್ ಬಸ್ ಡಿವೈಡೆಡ್ ಬೈ 4 ಅಂತ ತಗೋತಾ ಇದ್ದೀನಿ. ನನ್ನ ಮೆಜರ್ಮೆಂಟ್ಗೆ 9.25 ಬರ್ತಾ ಇದೆ. 1/4 ಇಂಚ್ ಎಕ್ಸ್ಟ್ರಾ ಆಡ್ ಮಾಡ್ಕೋತಾ ಇದ್ದೀನಿ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಶೋಲ್ಡರ್ದು ಮಿಡಲ್ ಪಾಯಿಂಟ್ ಅನ್ನ ಈ ತರ ತಗೊಂಡು ಮಾರ್ಕ್ ಮಾಡ್ಕೊಂಡು ಈ ಕಾರ್ನರ್ ಇಂದ ಅರ್ಧ ಇಂಚ್ ಈ ಕಡೆ ಬರ್ತಾ ಇದ್ದೀನಿ. ಜಸ್ಟ್ ಶೇಪ್ಗೋಸ್ಕರ. ಫುಲ್ ಶೋಲ್ಡರ್ ಆಗಿರೋದ್ರಿಂದ ಸ್ವಲ್ಪ ರಿಂಕಲ್ಸ್ ತರ ಬರುತ್ತೆ. ಈ ತರ ಅರ್ಧ ಇಂಚ್ ತಗೊಂಡು ಶೇಪ್ ತಗೊಂಡ್ರೆ ಆ ರಿಂಕಲ್ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಇವಾಗ ಆರ್ಮಲ್ ಚೆಕ್ ಮಾಡ್ಕೋತಾ ಇದ್ದೀನಿ. ಫುಲ್ ಆರ್ಮಲ್ ಬಂದು 17 ಇಂಚಸ್ ಇದೆ. ಬೈ 2 ಮಾಡಿದ್ರೆ 8.5 ಕರೆಕ್ಟ್ ಆಗಿದೆ. 8.5 ಕರೆಕ್ಟ್ ಆಗಿ ಬರ್ತಾ ಇದೆ. ಆರ್ಮಲ್ಸ್ ಕರ್ವ್ ಸ್ಕೇಲ್ ನ ಮೂಲಕ ಶೇಪ್ ಕೊಡ್ತಾ ಇದ್ದೀನಿ. ಇವಾಗ ನಾನು ಇಲ್ಲಿ ವೇಸ್ಟ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ಲಿಟ್ ಲೆಂತ್ ಅನ್ನು ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೋತಾ ಇದ್ದೀನಿ. ಇಲ್ಲಿ ವೇಸ್ಟ್ ಬಂದು 34 ಇಂಚಸ್ ಇದೆ. ಡಿವೈಡೆಡ್ ಬೈ 4 ಅಂದ್ರೆ 8.5 ಬರ್ತಾ ಇದೆ. ಅದಕ್ಕೆ ಅರ್ಧ ಇಂಚ್ ಲೂಸಿಂಗ್ ಆಡ್ ಮಾಡ್ಕೊಂಡು 9 ಅಂತ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆಡ್ ಮಾಡ್ಕೋತಾ ಇದ್ದೀನಿ. ಸ್ಲಿಟ್ ರೌಂಡ್ ಬಂದು 42 ಇಂಚಸ್ ಇದೆ. ಡಿವೈಡೆಡ್ ಬೈ 4 ಅಂದ್ರೆ 10.5 ಬರ್ತಾ ಇದೆ. ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು 11 ಅಂತ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಪ್ಲಸ್ 1 ಇಂಚ್ ಸೀಮ್ ಅಲೌನ್ಸ್ ಆಡ್ ಮಾಡ್ಕೋತಾ ಇದ್ದೀನಿ. ಇವಾಗ 3 ಪಾಯಿಂಟ್ಸ್ ಅನ್ನ ಕನೆಕ್ಟ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟ ಆದ್ಮೇಲೆ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ವೇಸ್ಟ್ ಲೈನ್ ಮತ್ತೆ ಸ್ಲಿಟ್ ಲೈನ್ ಅಲ್ಲಿ ಈ ತರ ನಾಚಸ್ ಹಾಕೋತಾ ಇದ್ದೀನಿ. ಯಾಕಂದ್ರೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ ಸ್ಟಿಚ್ ಮಾಡ್ಕೊಳ್ಳೋದಿಕ್ಕೆ. ಬ್ಯಾಕ್ ಪಾರ್ಟ್ ಅನ್ನ ಒಳಗಡೆ ಫೋಲ್ಡ್ ಮಾಡ್ಕೊಂಡು ಇವಾಗ ಫ್ರಂಟ್ ಪಾರ್ಟ್ ಅನ್ನ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಶೋಲ್ಡರ್ ಅಲ್ಲಿ ಬ್ಯಾಕ್ ಪಾರ್ಟ್ ಗಿಂತ ಫ್ರಂಟ್ ಪಾರ್ಟ್ ಅಲ್ಲಿ ಡೀಪ್ ಇರೋದ್ರಿಂದ ಫ್ರಂಟ್ ಪಾರ್ಟ್ ಗೆ ಅರ್ಧ ಇಂಚ್ ಮೈನಸ್ ಮಾಡ್ಕೋತಾ ಇದ್ದೀನಿ. ಶೋಲ್ಡರ್ ಅಲ್ಲಿ ಚೆಕ್ ಮಾಡ್ಕೋತಾ ಇದ್ದೀನಿ ಆರ್ಮೋಲ್ ಕರೆಕ್ಟ್ ಆಗಿದೆ ಅಂತ. ಕರೆಕ್ಟ್ ಆಗಿದೆ. ಫ್ರಂಟ್ ಅಲ್ಲಿ ಡೀಪ್ ನೆಕ್ ಆಗಿರೋದ್ರಿಂದ ಶೋಲ್ಡರ್ ಅನ್ನ ಅರ್ಧ ಇಂಚ್ ಮೈನಸ್ ಮಾಡ್ಕೊಂಡಿರೋದು. ಇವಾಗ ನೆಕ್ ಡೀಪ್ ಏನಿದೆಯೋ ಅದರಿಂದ ಅರ್ಧ ಇಂಚ್ ಮೈನಸ್ ಮಾಡ್ಕೊಂಡು ನೆಕ್ ಡೀಪ್ ಅನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಏನ್ ಶೇಪ್ ಇದೆಯೋ ಆ ಶೇಪ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ ಡೀಪ್ ಅನ್ನ ಏನಕ್ಕೆ ಅರ್ಧ ಇಂಚ್ ಮೇಲ್ಗಡೆ ತಗೊಂಡೆ ಅಂದ್ರೆ ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಅರ್ಧ ಇಂಚ್ ಮತ್ತೆ ಡೀಪ್ ಆಗಿಬಿಡುತ್ತೆ. ಹಾಗಾಗಿ ಮೊದಲೇ ನಾವು ಕಟ್ಟಿಂಗ್ ಅಲ್ಲಿ ಅರ್ಧ ಇಂಚ್ ಮೈನಸ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ಮೇಲೆ ನಮ್ಗೆ ಯಾವ ಡೀಪ್ ಎಷ್ಟು ಡೀಪ್ ಬೇಕೋ ಅಷ್ಟೇ ಡೀಪ್ಗೆ ಬಂದ್ಬಿಡತ್ತೆ. ಫ್ರಂಟ್ ಪಾರ್ಟ್ ಅಲ್ಲಿ ಶೋಲ್ಡರ್ ಅನ್ನ ಎಷ್ಟು ತಗೊಂಡಿದೀವಿ ಬ್ಯಾಕ್ ಪಾರ್ಟ್ ಅಲ್ಲೂ ಅಷ್ಟೇ ತಗೋತಾ ಇದೀನಿ ಶೋಲ್ಡರ್ ಅನ್ನ. ಮಿಕ್ಕಿದ್ದು ನೆಕ್ ಬಿಡ್ತ್ ಆಗಿರತ್ತೆ. ಕಾಲರ್ ನೆಕ್ ಆಗಿರೋದ್ರಿಂದ ಬರೀ ಅರ್ಧ ಇಂಚ್ಗೆ ಡೌನ್ ಬಂದು ಶೇಪ್ ಕೊಡ್ತಾ ಇದ್ದೀನಿ. ಸ್ಲೀವ್ ಅನ್ನ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ 4 ಫೋಲ್ಡ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ.
ಸ್ಲೀವ್ ಲೆಂತ್ ಫ್ಯಾಬ್ರಿಕ್ ಎಷ್ಟಿದೆಯೋ ಅಷ್ಟೇ ತಗೊಂಡಿದ್ದೀನಿ, ಜಾಸ್ತಿ ಫ್ಯಾಬ್ರಿಕ್ ಇರಲಿಲ್ಲ. ಹಾಗಾಗಿ ಕ್ಯಾಪ್ ಹೈಟ್ಗೆ ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 10 ಅಂತ ಮಾಡ್ಕೊತಾ ಇದ್ದೀನಿ. ನನ್ನ ಅಪ್ಪರ್ ಚೆಸ್ಟ್ ಬಂದು 36 ಇದೆ, ಡಿವೈಡೆಡ್ ಬೈ 10 ಅಂದರೆ 3.6ಗೆ ಈ ಥರ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ಆರ್ಮೋಲ್ ಶೇಪ್ ಕೊಡೋದಕ್ಕೆ ಆರ್ಮೋಲ್ ಬಂದು 17 ಇಂಚಸ್ ಇದೆ, ಡಿವೈಡೆಡ್ ಬೈ 2 ಅಂದರೆ 8.5 ಆಗುತ್ತೆ, -1.5 ಅಂದರೆ 7 ಇಂಚಸ್ ಬರುತ್ತೆ. ಅರ್ಧ ಇಂಚು ಲೂಸಿಂಗ್ ಆ್ಯಡ್ ಮಾಡ್ಕೊಂಡು 7.5ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಪ್ಲಸ್ 1.5 ಸೇಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ 7.5 ಅಂತ ಏನು ಆನ್ಸರ್ ಬಂದಿದೆ ಅದರದ್ದು ಮಿಡಲ್ ಪಾಯಿಂಟ್ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಮೇಲ್ಗಡೆಗೆ ಲೈನ್ ಹಾಕೋತಾ ಇದ್ದೀನಿ. ಮೇಲ್ಗಡೆಗೆ ಲೈನ್ ಹಾಕೊಂಡಿದ್ಮೇಲೆ ಮತ್ತೆ ಅದರದ್ದು ಮಿಡಲ್ ಪಾಯಿಂಟ್ ನೋಡಿಕೊಂಡು ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ ಕ್ರಾಸಿಗೆ ಒಂದು ಅರ್ಧ ಇಂಚ್ ಮುಂದೆ ಹೋಗಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದೆರಡು ಬಂದು ಫ್ರಂಟ್ ಆರ್ಮೋಲ್ ಶೇಪ್ ಮತ್ತು ಬ್ಯಾಕ್ ಆರ್ಮೋಲ್ ಶೇಪು. ಕರ್ವ್ ಸ್ಕೇಲ್ನ ಮೂಲಕ ನಾನು ಶೇಪ್ ಕೊಡ್ತಾ ಇದ್ದೀನಿ. ಆ 3 ಡಾಟ್ಸನ್ನು ಕನೆಕ್ಟ್ ಮಾಡ್ಕೋತಾ ಇದ್ದೀನಿ. ಸ್ಲೀವ್ ಫಿಟ್ಟಿಂಗ್ ಬಂದು 12 ಇಂಚಸ್ ಇದೆ, ಡಿವೈಡೆಡ್ ಬೈ 2 ಅಂದರೆ 6 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಪ್ಲಸ್ 1.5 ಸೇಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಬ್ಯಾಕ್ ಆರ್ಮೋಲ್ ಶೇಪನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಮಿಡಲ್ ಪಾಯಿಂಟ್ಗೆ ನಾಚ್ ಹಾಕೋತಾ ಇದ್ದೀನಿ, ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಇದನ್ನು ಇವಾಗ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡಿ ಇಟ್ಕೊಂಡ್ಮೇಲೆ ರೈಟ್ ಸೈಡ್ ಫೇಸಿಂಗ್ ಇರಬೇಕು. ನೀಟಾಗಿ ಈ ಥರ ಫ್ಯಾಬ್ರಿಕನ್ನು ಅಡ್ಜಸ್ಟ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ ಏನು ಡ್ರಾ ಮಾಡ್ಕೊಂಡಿದ್ವಲ್ಲ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ಆರ್ಮೋಲ್ ಶೇಪ್ ತೆಗೆದ್ಮೇಲೆ ಈ ಥರ ನಾಚ್ ಹಾಕೋತಾ ಇದ್ದೀನಿ, ಯಾಕಂದರೆ ಸ್ಟಿಚ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗಲ್ಲ ಯಾವುದು ಫ್ರಂಟ್ ಶೇಪ್ ಯಾವುದು ಬ್ಯಾಕ್ ಶೇಪ್ ಅಂತ. ಇವಾಗ ಫಸ್ಟ್ ಶೋಲ್ಡರನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇವಾಗ ನೆಕ್ ಅನ್ನ ಸುತ್ತ ಮೆಜರ್ ಮಾಡ್ಕೋತಾ ಇದ್ದೀನಿ ಎಷ್ಟು ಇಂಚಸ್ ಇದೆ ಅಂತ. ಟ್ವೆಂಟಿ ಇಂಚಸ್ ಇದೆ ಕರೆಕ್ಟ್ ಆಗಿ. ಇದಕ್ಕೆ ನಾನು 2 ಇಂಚಸ್ ಅನ್ನ ಆಡ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋತಾ ಇದ್ದೀನಿ ಫ್ಯೂಸಿಂಗ್ ಅನ್ನ. ಫ್ಯೂಸಿಂಗ್ ಅನ್ನ ಡಬಲ್ ಫೋಲ್ಡ್ ಮಾಡ್ಕೊಂಡು ಈ ತರ ಲೈನ್ ಹಾಕೋತಾ ಇದ್ದೀನಿ. ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡಿದ್ಮೇಲೆ ಫ್ಯೂಸಿಂಗ್ ಅನ್ನ ಡಬಲ್ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ನಮಗೆ ಆನ್ಸರ್ ಏನ್ ಬಂದಿದೆ 25 ಇಂಚಸ್ ಬೈ 2 ಮಾಡ್ಕೋತಾ ಇದ್ದೀನಿ. 12.5 ಬಂತು, ಪ್ಲಸ್ 1 ಇಂಚು ಆಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಮೇಲ್ಗಡೆ ವಿಡ್ತ್ ಬಂದು 2.5 ಇಂಚಸ್ಗೆ ವಿಡ್ತ್ ತಗೋತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋ ಫ್ಯೂಸಿಂಗ್ ಅನ್ನ ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಐರನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಕಾಲರ್ ಅನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ನೆಕ್ಕದ ಕಾರ್ನರ್ ಅಲ್ಲಿ ಒಂದು 1/4 ಇಂಚ್ ಅಥವಾ ಅರ್ಧ ಇಂಚ್ ತನಕ ಕೊಡ್ಬೋದು. ಒಂದು ಕಟ್ ಕೊಡ್ತಾ ಇದ್ದೀನಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ. ಈ ತರ ಕಟ್ ಮಾಡ್ಕೋತಾ ಇದ್ದೀನಿ. ಕಾಲರನ್ನ ಯಾಕೋ 2.5 ಇಂಚ್ ಅಗಲ ಆಯ್ತು ಅಂತ ಅನ್ನಿಸ್ತು. ಹಾಗಾಗಿ ನಾನು 1/4 ಇಂಚಸ್ಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಚಿಕ್ಕದಾಗೆ ಇರಲಿ ಅಂತ ಅನ್ನಿಸ್ತು. ಇವಾಗ ಇದನ್ನ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ.
ಕಾಲರ್ ಅನ್ನು ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಕೆಳಗಡೆ ಫಿನಿಶಿಂಗ್ಗೋಸ್ಕರ 1 ಇಂಚ್ ಅನ್ನ ಗ್ಯಾಪ್ ಬಿಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಕಾಲರ್ ಅನ್ನ ಅಟ್ಯಾಚ್ ಮಾಡಿದ್ಮೇಲೆ ಈ ತರ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಇವಾಗ ಕಾಲರ್ ಅನ್ನ ಫಿನಿಶಿಂಗ್ ಮಾಡ್ಕೋಬೇಕು, ಒಳಗಡೆ ಎಡ್ಜಸ್ ಅನ್ನ ಫಿನಿಶಿಂಗ್ ಮಾಡ್ಕೋಬೇಕು. ಹಾಗಾಗಿ ನಾನು ಕ್ರಾಸ್ ಪೀಸ್ ಅನ್ನ ರೆಡಿ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ರೆಡಿ ಮಾಡ್ಕೊಂಡಿರೋ ಕ್ರಾಸ್ ಪೀಸ್ ಅನ್ನ ಈ ತರ ಮೇಲ್ಗಡೆ ಕಾಲರ್ ಅದು ಮೇಲ್ಗಡೆ ಈ ತರ ಇಟ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ಪೀಸ್ ಅನ್ನ ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ಇದರದ್ದು ಕಾರ್ನರ್ ಅಲ್ಲಿ ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಿ ಕ್ರಾಸ್ ಪೀಸ್ ಸ್ವಲ್ಪ ವಿಡ್ತ್ ಜಾಸ್ತಿ ಆಯ್ತು, ಹಾಗಾಗಿ ನಾನು ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ. ಕ್ರಾಸ್ ಪೀಸ್ ಅನ್ನ ಒಳಗಡೆ ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಕ್ರಾಸ್ ಪೀಸ್ ಅನ್ನ ಕೊಟ್ಮೇಲೆ ಈ ತರ ಇದೆ ನೋಡಿ ಫಿನಿಶಿಂಗು. ನಾವ್ ಏನೇ ಸ್ಟಿಚ್ ಮಾಡಿದ್ರು ಫಿನಿಶಿಂಗ್ ನೀಟಾಗಿರ್ಬೇಕು, ಫಸ್ಟ್ ಫಿನಿಶಿಂಗ್ ಅನ್ನ ಕೊಡಬೇಕು. ಇದಿಷ್ಟು ಸ್ಟಿಚ್ ಮಾಡಿದ್ಮೇಲೆ ಈ ಕಾರ್ನರ್ ಅನ್ನ ಒಳಗಡೆ ಹಾಕೊಂಡು ಮೇನ್ ಫ್ಯಾಬ್ರಿಕ್ ಅನ್ನ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡು ಮೇಲ್ಗಡೆ ನಾವು ಸ್ಟಿಚ್ ಮಾಡೋಕ್ ಬಿಟ್ಟಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕ್ರಾಸ್ ಪೀಸ್ ಅನ್ನ ಸ್ಟಿಚ್ ಮಾಡ್ಬೇಕಾದ್ರೆ ಅಲ್ಲಿಂದಾನೆ ಸ್ಟಿಚ್ ತಂದು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕಾಲರ್ ಸ್ಟಿಚ್ ಮಾಡಿದ್ಮೇಲೆ ಈ ತರ ಕಾಣಿಸ್ತಾ ಇದೆ ನೋಡಿ, ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೇನೆ ಚೆನ್ನಾಗಿ ಅನಿಸ್ತಾ ಇದೆ. ಶೋಲ್ಡರ್ ಅಟ್ಯಾಚ್ ಕಾಲರ್ ಸ್ಟಿಚ್ ಆದ್ಮೇಲೆ ಇವಾಗ ಸ್ಲೀವ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ ಅನ್ನ ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಬಾಟಮ್ ಅಲ್ಲಿ ಪಟ್ಟಿನ ಕೊಡ್ತಾ ಇದ್ದೀನಿ, ಹಾಗಾಗಿ ಮೊದಲು ಪಟ್ಟಿನ ಕಟಿಂಗ್ ಮಾಡ್ಕೋತಾ ಇದ್ದೀನಿ.
ಇಲ್ಲಿ ಪಟ್ಟಿದು ಬಿಡ್ತು ಬಂದು 2.25 ಇಂಚಸ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಉದ್ದ ಬಂದು ಸ್ಲೀವ್ ಫಿಟ್ಟಿಂಗ್ ಏನಿದೆ ಅದನ್ನ ತಗೋತಾ ಇದ್ದೀನಿ. ಸ್ಲೀವ್ ಫಿಟ್ಟಿಂಗ್ ಬಂದು 12 ಇಂಚಸ್ ಇದೆ, ಡಿವೈಡೆಡ್ ಬೈ 2 ಅಂದರೆ 6 ಇಂಚಸ್ ಬರ್ತಾ ಇದೆ, ಪ್ಲಸ್ 1.5 ಸೀಮ್ ಅಲವೆನ್ಸ್ ಆ್ಯಡ್ ಮಾಡಿಕೊಂಡು ಉದ್ದನ ಈ ಥರ ತಗೊಂಡಿದ್ದೀನಿ. ನಿಮ್ಗೆ ಇದು ಕನ್ಫ್ಯೂಸ್ ಆದರೆ ಸ್ಲೀವನ್ನೇ ಇದ್ರ ಮೇಲೆ ಇಟ್ಬಿಟ್ಟು ಕಟ್ ಮಾಡ್ಕೋಬಹುದು. ಯಾಕಂದ್ರೆ ಸ್ಲೀವ್ ಫಿಟ್ಟಿಂಗ್ ಆಲ್ರೆಡಿ ಸ್ಲೀವಲ್ಲಿ ಕೊಟ್ಟಿರ್ತೀವಿ, ಅದನ್ನ ಇದ್ರ ಮೇಲೆ ಇಟ್ಬಿಟ್ರೆ ನಿಮ್ಗೆ ಆಲ್ರೆಡಿ ಅಲ್ಲೇ ಬಂದ್ಬಿಡುತ್ತೆ. ಸ್ಲೀವ್ ರಾಂಗ್ ಸೈಡ್ಗೆ ಈ ತರ ಪಟ್ಟಿನ ಇಟ್ಬಿಟ್ಟು, ಅಂದ್ರೆ ರಾಂಗ್ ಸೈಡ್ ಫೇಸಿಂಗ್ ಅಲ್ಲಿ ಇರಬೇಕು, ಈ ತರ ಸ್ಟಿಚ್ ಹಾಕೋತಾ ಇದ್ದೀನಿ ಮೇಲ್ಗಡೆಗೆ. ಸ್ಲೀವ್ ಬಾಟಮ್ನ ಎಡ್ಜ್ಗೆ ನಾನು ಕಿನಾರಿ ಸ್ಟಿಚ್ ಅನ್ನು ಹಾಕೋತಾ ಇದ್ದೀನಿ. ಫಿನಿಶಿಂಗ್ ನೀಟಾಗಿ ಬರುತ್ತೆ. ಹಾಗಾಗಿ ಸ್ಲೀವ್ ಪಟ್ಟಿನ ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ ಪಟ್ಟಿ ಕಲರ್ ಬೇರೆ ಆಗಿರೋದ್ರಿಂದ ಆ ಪಟ್ಟಿ ಯಾವ ಕಲರ್ ಇದೆ ಆ ಥ್ರೆಡ್ ಅನ್ನ ತಗೋತಾ ಇದ್ದೀನಿ. ಇಲ್ಲಿ ಚಿಕ್ಕದಾಗಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಪಟ್ಟಿಯನ್ನ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ, ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ಲೀವ್ ಪಟ್ಟಿ ರೆಡಿ ಆಗಿದೆ ನೋಡಿ. ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದೇ ತರ ಇನ್ನೊಂದು ಸ್ಲೀವ್ ಅನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಲೀವ್ ಅನ್ನು ಅಟ್ಯಾಚ್ ಮಾಡಬೇಕಾದ್ರೆ ರೈಟ್ ಸೈಡ್ ಫೇಸಿಂಗ್ ಅಲ್ಲಿ ಇಟ್ಕೊಂಡು ಮಿಡಲ್ಗೆ ನಾನು ಪಿನ್ ಮಾಡ್ಕೊತಾ ಇದ್ದೀನಿ. ಎರಡು ಸ್ಲೀವ್ ಅನ್ನ ಫಿನಿಶಿಂಗ್ ಮಾಡ್ಕೊಂಡಿದ್ಮೇಲೆ ಸೈಡ್ಸ್ ಅನ್ನ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಪಿನ್ ಮಾಡ್ಕೋತಾ ಇದ್ದೀನಿ, ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಶೇಪ್ ಕೊಡೋದಕ್ಕೆ ಅಂತ. ಏನು ಎಡ್ಜಸ್ ಅಲ್ಲಿ ವೇಸ್ಟ್ ಲೈನ್ ಅಲ್ಲಿ ಮತ್ತೆ ಸ್ಲಿಟ್ ಲೈನ್ ಅಲ್ಲಿ ನಾಚಸ್ ಕೊಟ್ಟಿದ್ನಲ್ಲ ಅದೆರಡು ಮ್ಯಾಚ್ ಆಗಬೇಕು. ಇವಾಗ ಈ ತರ ಮ್ಯಾಚ್ ಆಗ್ತಿದೆ ಅಂದ್ರೆ ಕರೆಕ್ಟ್ ಆಗಿ ಸ್ಟಿಚ್ ಮಾಡಿದೀವಿ ಅಂತ. ಸ್ಲೀವ್ ಫಿಟ್ಟಿಂಗ್ಗೆ ನಾನು ಇಲ್ಲಿ ಏನ್ ಮಾರ್ಕಿಂಗ್ ಮಾಡ್ಕೊಂಡಿದ್ನೋ ಆ ಮಾರ್ಕಿಂಗ್ ಮೇಲೆ ಎಲ್ಲಾ ಸೈಡ್ಸ್ ಅನ್ನ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಸ್ಲಿಟ್ ಹತ್ರ ಬರ್ಬೇಕಾದ್ರೆ ರಫ್ ಹೊಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಮತ್ತೆ ಅದನ್ನ ಟರ್ನ್ ಮಾಡ್ಕೊಂಡು ಅದರ ಪಕ್ಕಕ್ಕೆ ಇನ್ನೊಂದು ಸ್ಟಿಚ್ ಹಾಕೋತಾ ಇದ್ದೀನಿ.
ಎರಡು ಸೈಡ್ಸ್ ಅನ್ನ ಫಿನಿಶಿಂಗ್ ಮಾಡ್ಕೊಂಡಿದ್ಮೇಲೆ ಸ್ಲಿಟ್ ಓಪನಿಂಗ್ ಏನಿದೆ ಅದನ್ನ ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎರಡು ಸೈಡ್ ಸ್ಲಿಟ್ ಅನ್ನ ಫಿನಿಶಿಂಗ್ ಮಾಡ್ಕೊಂಡಿದ್ಮೇಲೆ ಬಾಟಮ್ ಅನ್ನ ಡಬಲ್ ಫೋಲ್ಡ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡ್ರೆ ಕುರ್ತಿ ರೆಡಿ ಆಗತ್ತೆ. ವೇರ್ ಮಾಡ್ಕೊಂಡು ಬರ್ತೀನಿ, ನೋಡೋಣ ಯಾವ ಥರ ಕಾಣಿಸ್ತಾ ಇದೆ ಅಂತ.